ನಮಸ್ಕಾರ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಯಾವ ಥರ ಸೋಯಾಬೀನ್ಗೆ ಸ್ಪ್ರೇ ಮಾಡ್ತಿದ್ದಾರೆ ಅಂತ. ಸೋಯಾಬೀನ್ ಒಂದೇ ಬೆಳೆಗೆ ಅಂತ ಏನಲ್ಲ, ನೀವು ಯಾವುದೇ ಬೆಳೆಗೂ ಸ್ಪ್ರೇ ಮಾಡ್ಬೋದು. ಮತ್ತು ಇದು ಚಟ್ ಬಂದುಬಿಟ್ಟು 30 ಫುಟು ಡಿಸ್ಟೆನ್ಸ್ ಐತೆ. ಮತ್ತು ಆ ಕಡೆ 6 ನಾಜಲ್ ಸೆಟ್ ಮಾಡಿರ್ತಾರೆ, ಈ ಕಡೆ 6 ನಾಜಲ್ ಸೆಟ್ ಮಾಡಿರ್ತಾರೆ. ಟೋಟಲ್ 12 ನಾಜಲ್ಲು. ಮತ್ತು ಒಂದರಿಂದ ಒಂದು ಡಿಸ್ಟೆನ್ಸು 2 ಫೀಟಿಗೆ ಒಂದೊಂದು ಡಿಸ್ಟೆನ್ಸ್ ಸೆಟ್ ಮಾಡಿದ್ದಾರೆ. ಮತ್ತು ಇದಕ್ಕಂತಲೇ ವೀಲ್ಸ್ ಸಪ್ರೇಟ್ ಬರ್ತೈತೆ. ಮತ್ತು ಯಾವುದೇ ಥರ ಬೆಳೆಗಂತರೂ ಹಾನಿ ಆಗಂಗಿಲ್ಲ. ಡೈರೆಕ್ಟಾಗಿ ಸಾಲು ಹಿಡಿದ ಬೀಳ್ತೈತಿ. ಯಾವುದೇ ಥರದಂಥ ಔಷಧಿನೂ ವೇಸ್ಟ್ ಆಗಂಗಿಲ್ಲ, ಏನಿಲ್ಲ. ಕರೆಕ್ಟಾಗಿ ಯಾವ ಥರ ನೀವು ಸಾಲು ಒಳಗಡೆ ಬೀಳ್ತಾಯಿದೆ ನೀವು ನೋಡ್ಬೋದು. ಮತ್ತು ಹೈಟ್ ಇರೋಂಥ ಬೆಳೆಗಳು, ಫಾರ್ ಎಕ್ಸಾಂಪಲ್ ಅಡಿಕೆ, ತೆಂಗು, ಬಾಳೆ, ತೊಗರಿ ಇವಕ್ಕೆಲ್ಲ ಸ್ಪ್ರೇ ಮಾಡ್ಬೇಕಂತಂದರೆ ಸಪ್ರೇಟಾಗಿ ಆ ಟ್ಯಾಕ್ಟರ್ ಸ್ಪ್ರೇಯರ್ ಡ್ರಮ್ಮಿಂತ್ರ ನಮಗೊಂದು ಪೈಪ್ನ ಕೊಟ್ಟಿದ್ದಾರೆ. ಅದರಿಂದ ಡೈರೆಕ್ಟಾಗಿ ನಾವು ಅಟ್ಯಾಚ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ನೋಡಿ ನೀವು ಯಾವ ಥರ ಪ್ರೆಷರ್ ಬೀಳ್ತದೆ, ನೀವು ಯಾವ ಥರ ಎಕ್ಸಿಲೇಟ್ರ್ ಕೊಡ್ತೀರೋ ಆ ಥರ ಪ್ರೆಷರಾಗಿ ಬೀಳ್ತೈತೆ. ಮತ್ತು ಇಲ್ಲಪ್ಪ ನಮ್ಮ ಕೈಯಿಂದ ಹೊಡೆಯೋಕ್ಕಾಗಲ್ಲ ಅಂತಂದರೆ ನಾವು ಸಪ್ರೇಟಾಗಿ ಡೈರೆಕ್ಟಾಗಿ ಟ್ಯಾಕ್ಟ್ರಿಗೇನೆ ಮೇಲ್ಗಡೆ ಚಟ್ ರೆಡಿ ಮಾಡಿ ಕುಂದಿರಿಸ್ಬೋದು. ನಾವು ನೋಡಿ ಯಾವ ಥರ ಇದು ಸ್ಪ್ರೇ ಹೊಡಿತೈತಿ ಅಂದೆ. 40 ಫೂಟಿನವರೆಗೂ ಹೈಟು ಹೋಗ್ತೈತೆ, ಡಿಸ್ಟೆನ್ಸ್ ಉದ್ದಾನು ಹೋಗ್ತೈತಿ. ಯಾವುದೇ ಥರ ಅಂತ ಗಾಳಿ ಬರಲಿ ಏನಾದರೂ ಬರಲಿ ನೀವು ವಿಡಿಯೋದೊಳಗೆ ನೋಡ್ಬೋದು ಯಾವ ಥರ ಸ್ಪೀಡ್ ಐತೆ ಮತ್ತು ಯಾವ ಥರ ದೂರನೂ ಹೋಗ್ತೈತೆ ಅಂತಂದು. ನಾವು ಇದನ್ನು 27 HP ಕುಬೋಟೋ ಟ್ಯಾಕ್ಟರಿಗೆ ಸೆಟ್ ಮಾಡೀವಿ. ಮತ್ತು 1 ಎಕರೆ ಹೊಲ ಹೊಡ್ಯೋಕೆ ಟೈಮ್ ಎಷ್ಟು ತೊಗೊತಾರೆ ಮತ್ತು ಅಮೌಂಟ್ 1 ಎಕರೆ ಹೊಲ ಹೊಡೆದು ಕೊಡೋಕೆ ಎಷ್ಟು ತೊಗೊತಾರೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನನ್ನನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.